ನಾನು ನಿಮ್ಮ ಕೋಟೆನಾಡಿನ ಹುಡುಗ. ಗಚ್ಚಂತ ರೆಡಿಯಾಗಿ ಬಂದೆ ನಡ್ಗುರು ಹೊರಕ್ಕೆ. ಬಂದೆಷ್ಟಿ ನಮ್ಮ ಅಣ್ಣ ಫೋನ್ ಮಾಡ್ತು, ಪಟ್ಲಿ ಕುಸ್ತಿ ಐತೆ ಬಾ ಅಂತ. ಪಟ್ಲಿ ಕುಸ್ತಿ ನೋಡ್ಕೊಂಡ್ ಬಂದಿದ್ದೆ ಈಶ್ವರನ ಗುಡಿ ದೇವಸ್ಥಾನದ ಹತ್ರ. ನಾವ್ ಹೇಳಿದ್ರೆ ಗೊತ್ತಲ್ಲ, ನಮ್ಮ ಹಿರಿಯರು ಹೇಳ್ತಾರೆ, ಕೇಳಿಸ್ಕೊಂಬನ ಬನ್ನಿ. ಈಶ್ವರ ದೇವ್ರು ಇಲ್ಲಿಗೆ ಬಂದಿದ್ರ? ಇಲ್ಲಿಗೆ ಬಂದದ್ ಮಾತ್ರ ಅಲ್ಲ, ಇಲ್ಲೇ ನೆಲೆಸಿದ್ರು. ಇದು ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ಮದಕರಿಪುರ ಅನ್ನೋ ಗ್ರಾಮದಲ್ಲಿ ಇರ್ತಕ್ಕಂಥ ಕಾಳಹಸ್ತೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಸುಮಾರು 12ನೇ ಶತಮಾನದ ಚೋಳರ ಕಾಲದಲ್ಲಿ ಇರ್ತಕ್ಕಂಥ ದೇವಸ್ಥಾನ. ಸುಮಾರು ವರ್ಷದ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ. ಇದು ಏನಾಗಿತ್ತು ಅಂದ್ರೆ, ಒಂದು ಕಾಲದಲ್ಲಿ ಪಾಳು ಬಿದ್ದಿತ್ತು. ಅದು ಊರಿನ ಗ್ರಾಮಸ್ಥರು ಎಲ್ಲ ಜನತೆಗಳು ಸೇರಿ ಏನಾದ್ರೂ ಇದನ್ನೊಂದು ಅಭಿವೃದ್ಧಿ ಮಾಡೋಣ ಅಂತಂದೇಳಿ ಎಲ್ಲ ಇದರಲ್ಲಿ ಸಹಕಾರಗಳನ್ನು ನೀಡ್ಕೊಂಡು ಊರಿನ ಗ್ರಾಮಸ್ಥರನ್ನೆಲ್ಲ ಸೇರ್ಕೊಂಡು ಒಂದು ಭೋಜನಾಲಯ ಮಾಡೋಣ ಅಂತಂದೇಳಿ ವ್ಯವಸ್ಥೆ ಮಾಡಿ, ಈಗಿನ ಕಾಲಕ್ಕೆ ಏನು ಅನುಕೂಲವಾಗಿ ಬೇಕಾಗಿರುತ್ತೋ ಭೋಜನಾಲಯ ಅಂತ ಹೇಳ್ಬಿಟ್ಟು ಅನ್ನ ಸಂತರ್ಪಣೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಪ್ರತಿ ಸೋಮವಾರ 11 ಗಂಟೆಯಿಂದ 3-3:30 ತನಕ ಅನ್ನ ಸಂತರ್ಪಣೆಯನ್ನು ನಡೆಸಬೇಕಂತ ತೀರ್ಮಾನ ಮಾಡಿ, ಇಲ್ಲಿ ಸತತವಾಗಿ 4 ವರ್ಷದಿಂದ ಅನ್ನ ಸಂತರ್ಪಣೆ ವಾರ ನಡೀತಿರುತ್ತೆ. ಸೋಮವಾರದಿಂದ ಬೆಳಗ್ಗೆ 8 ಗಂಟೆಯಿಂದನೂ ಪೂಜೆ ಪ್ರಾರಂಭ ಆಗುತ್ತೆ. 11 ಗಂಟೆಯಿಂದ 3 ಗಂಟೆವರೆಗೂ ವಾರ ಯಾವ ಫಂಕ್ಷನ್, ಶುಭ ಕಾರ್ಯಗಳು ಅಥವಾ ಹಬ್ಬ ಹರಿದಿನ ಯಾವಿದ್ರೂ ನಿಲ್ಲಿಸ್ದಂಗೆ ಸೋಮವಾರ ನಾವು ಅನ್ನ ಸಂತರ್ಪಣೆಯನ್ನ ಮಾಡ್ತಾ ಇದ್ವಿ. ಕೆಲವಾರು ಭಕ್ತಾದಿಗಳು ಬಂದಿದ್ದಾರೆ, ಅವ್ರ ಕಷ್ಟ ಸುಖ ಹೇಳ್ಕೊಂಡು ಅವ್ರಿಗೆ ಬೇಕಾದಂತ ಅವ್ರಿಗೆ ಏನ್ ಅನ್ಸುತ್ತೋ ಅನಿಸಿಕೆಗಳನ್ನೆಲ್ಲ ಹೇಳಿ ಅವರು ತಿಳಿದಷ್ಟು ಅವರು ಧನ ಸಹಾಯನ ಮಾಡ್ತಿದ್ದಾರೆ. ನಾವು ಅಂದ್ಕೊಂಡು ಹೋಗಿದ್ವಿ ಅಂತ ಕೆಲಸಗಳಾಗಿದಾವೆ, ನಾವ್ ಹಿಂಗ್ ನಡ್ಕೊಂಡು ಹೋಗಿದ್ವಿ ಕೆಲಸಗಳಾಗಿದಾವೆ. ಎಲ್ಲ ಒಟ್ಟಿಗೆ ಅವ್ರು ಏನು ಅಭಿಪ್ರಾಯ ಪಟ್ಕೊಂಡು ಹೋಗಿರ್ತಾರೋ, ಅವ್ರು ಹರಕೆ ಹೊತ್ಕೊಂಡು ಹೋಗಿರ್ತಾರೋ, ಅವನ್ನೆಲ್ಲ ಈಡೇರಿಸೋ ಶಕ್ತಿ ಸ್ವಾಮಿ ಕೈಲಿ ಇರೋದ್ರಿಂದ ಇದು ಒಂದು ಹಂತಕ್ಕೆ ಅಭಿವೃದ್ಧಿ ಆಗ್ತಾ ಇದೆ. ಮುಂದೆ ಭಕ್ತಾದಿಗಳು ಏನು ಧನ ಸಹಾಯ ಮಾಡ್ತಾರೋ ಅದ್ರ ಮೇಲೆ ನಾವು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಬೇಕು ಅಂತ ನಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ಕೊಂತ ಸುತ್ತಲೂ ಗ್ರಾಮಸ್ಥರು ನೆರೆಹೊರೆ ಇರ್ತಕ್ಕಂಥ ಜಮೀನಾರು ಮಾಡಿ ಇದನ್ನ ಒಂದು ಹಂತಕ್ಕೆ ಈ ಲೆವೆಲ್ಗೆ ತಂದಿದ್ದಾರೆ. ಇದನ್ನ ಇಷ್ಟೇಳಿ ಧನ್ಯವಾದ.